ಇಷ್ಟುದ್ದ ಕಟ್ಟಾಗುತ್ತೆ. ನಿಮ್ಮ ಹತ್ರ ಮಾತಾಡ್ಕೊಂತ ಕಟ್ ಮಾಡ್ಬಿಟ್ಟಿದೀನಿ, ನಾನು ನೋಡೇ ಇಲ್ಲ. ಹಲೋ ಹಲೋ ಹಲೋ, ಇವತ್ತು ಯಾವ ವ್ಲಾಗ್ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆಮೇಲೆ ನೋಡಿ ಹೇರ್ ಕಟ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಯಾಕಂದರೆ ಇದೊಂದು ಒಂಥರ ಸ್ಪೆಷಲ್ ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಹಿಡನ್ ಟ್ಯಾಲೆಂಟ್ ಇವತ್ತೆಲ್ರಿಗೂ ತೋರಿಸ್ತಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ತೀರಾ ಅಷ್ಟೊಂದೆಲ್ಲ ಏನಿಲ್ಲ, ನೋಡೋಣ ಹೆಂಗೆ ಬರುತ್ತೆ ಔಟ್ಕಮ್ ಅಂತ. ಅದ್ರ ಮೇಲೆ ಡಿಪೆಂಡ್. ಇದು ಹಿಡನ್ ಟ್ಯಾಲೆಂಟಾ ಇಲ್ಲ ಇದು ಹಿಡನ್ ಆಗಿ ಇರೋ ಟ್ಯಾಲೆಂಟಾ? ಫ್ರಮ್ 1 year ನಾನೇ ನನ್ನ ಹೇರ್ ಕಟ್ ಮಾಡ್ಕೊತಿರೋದು, ಯಾವ ಸಲೂನಿಗೂ ಹೋಗ್ತಾ ಇಲ್ಲ. ವೈಬ್ಗಾಗಿ ನಂಗೆ ಏನು ಅನಿಸಿದ್ದು, ಸುಮ್ಮನೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದು ಮತ್ತೆ ಚೆನ್ನಾಗಿಲ್ಲ ಅಂತ ಅಂದು ರಿಗ್ರೆಟ್ ಮಾಡೋದಕ್ಕಿಂತ ನಮ್ಗೆ ಎಷ್ಟು ಬೇಕೋ ಲೆಂತ್ ನಾವೇ ಕಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೋದು. 6 monthsಗೆ 1 time ಇಲ್ಲ 1 yearಗೆ 1 time ನೀವು ಟ್ರಿಮ್ ಮಾಡ್ಕೋಬೋದು. ಇವತ್ತು ನಾನು ಮಾಡ್ಕೊಳೋ ಹೇರ್ ಕಟ್ ಚೇಂಜ್, ಜಸ್ಟ್ ಲಾಸ್ಟಿಗೆ ಈಕ್ವಲ್ ಮಾಡಿಬಿಟ್ಟು ಸ್ವಲ್ಪ ಮಾಡಿಬಿಟ್ಟು ಮುಂದೆ ಫೇಸ್ ಫ್ರೇಮಿಂಗ್ ಲೇಯರ್ಸ್ ಅಷ್ಟೇ ಮಾಡ್ಕೊತಿದ್ದೆ. ಬಟ್ ಈ ಸಲ ನಾನು ಯೂಟ್ಯೂಬ್ ಚಾನಲಿಂದ ನೋಡಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಹೇರ್ ಜೊತೆಗೆ. ಯಾಕಂದ್ರೆ ರಜಾ ಇದೆ, ಹೆಂಗಿದ್ರು ಹಾಳಾಗೋದ್ರೆ ಮನೇಲಿ ಇರ್ತೀನಿ, ಮತ್ತೆ ಬೆಳೆಯುತ್ತೆ. ಕಲ್ತ್ಬಿಟ್ಟೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆದ್ರೂ ನಾನು ಹೇಳೋದು, ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಲಾಸ್ಟಿಗೆ ಹೆಂಗೆ ಔಟ್ಕಮ್ ಬರುತ್ತೆ ನೋಡ್ಬಿಟ್ಟು ಆಮೇಲೆ ನೀವು ಟ್ರೈ ಮಾಡಿ. ಸಾಕು ಇಂಟ್ರೋ ಎಲ್ಲ. ಇವಾಗ ನನ್ನ ಟೈಮು ವೇಸ್ಟ್ ಮಾಡ್ಕೊಳ್ದಂಗೆ ನಿಮ್ಮ ಟೈಮು ವೇಸ್ಟ್ ಮಾಡಲಿಲ್ದಂಗೆ ಲೆಟ್ಸ್ ಡಿಗ್ ಇನ್ ಟು ದ ವಿಡಿಯೋ. ಹೇರ್ ಲೆಂತ್ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ. ಹೇರ್ ಕಟ್ಟಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇರ್ ಕಟ್ಗೆ ಬೇಕಾಗಿರೋಂಥ ಐಟಮ್ಸ್ ತೋರಿಸ್ತೀನಿ. ಫಸ್ಟಿಗೆ ಸೀಸರ್ಸ್. ನೀವು ಈ ಥರ ಏನಾದರೂ ತೊಗೋಬೋದು, ಹೇರ್ ಕಟ್ಟಿಗೆ ಅಂತಲೇ ಬರುತ್ತೆ ಸೀಸರ್ಸ್, ಆ ಥರ ತೊಗೋಬೋದು. ನಂಗೆ ಇದು ಅಷ್ಟು ಕನ್ವೀನಿಯೆಂಟ್ ಅನ್ಸಲ್ಲ, ಸೊ ನಾನು ಇದು ತೊಗೊತಿದ್ದೀನಿ. ಮಂಡಿರೋಂಥ ಸೀಸರ್ಸ್ ತೊಗೋಬೇಡಿ, ಯಾಕಂದರೆ ಆಮೇಲೆ ನಿಮಗೆ ಕಟ್ ಮಾಡಬೇಕಾದ್ರೆ ಮೊದಲೇ ಯಾವಾಗ 1 time ಟ್ರೈ ಮಾಡ್ತಿರ್ತೀರ, ಅದನ್ನು ಏನಾದರೂ ಹಿಂಗೆ ಹಾಕಿ ಕಚ್ ಅಂತ ಕಟ್ ಮಾಡಿದ್ರು ಅದು ಸರಿ ಅನ್ಸಲ್ಲ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕೂಮ್. ಡೋಂಟ್ ಜಡ್ಜ್ ಮೈ ಕೂಮ್. ಲಾಟ್ ಆಫ್ ರಬ್ಬರ್ ಬ್ಯಾಂಡ್ಸ್ ತೊಗೊಳ್ಳಿ, ಸೊ ದಟ್ ಯು ಕ್ಯಾನ್ ಟೈ ಯುವರ್ ಹೇರ್ ಆ್ಯಂಡ್ ಕಟ್ ಇಟ್. ಅದಾದಮೇಲೆ ಲಾಟ್ ಆಫ್ ಕ್ಲಿಪ್ಸ್, ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಆ ಥರ ಕ್ಲಿಪ್ಸ್ ತೊಗೊಳ್ಳಿ. ಇಂಪಾರ್ಟೆಂಟ್ ಥಿಂಗೇ ಮರ್ತ್ಬಿಟ್ಟಿದ್ದೀನಿ, ವಾಟರ್ ಸ್ಪ್ರೇ ಬಾಟಲ್. ಇದು ನಿಮ್ಮ ಹತ್ರ ಇಲ್ಲಾದರೂ ನಡೆಯುತ್ತೆ. ಅಂದರೆ ನೀವು ತಲೆ ಸ್ನಾನ ಮಾಡ್ಕೊಂಬಂದಾಗ ಕೂದಲಿನ ವೆಟ್ ಇರುತ್ತಲ್ಲ, ಅವಾಗ ನೀವು ಹೇರ್ ಕಟ್ಟು ಮಾಡ್ಬೋದು. ಇದೆಲ್ಲೋ ಹಟ್ಟದ ಮೇಲೆ ಬಿದ್ದಿತ್ತು, ಹೋಗಿ ಫುಲ್ಲು ಹುಡ್ಕಾಡಿ ತೊಗೊಂಬಂದು ಅದ್ರಲ್ಲಿ ನೀರು ಹಾಕೊಂಬಂದಿದ್ದೀನಿ ಅಷ್ಟೇ. ರಿಯಾಲಿಟಿ ಗಾಯ್ಸ್, ರಿಯಾಲಿಟಿ. ಇನ್ಫ್ಲುಯೆನ್ಸರ್ಸ್ ಅಂದರೆ ಬರೀ ಫೇಕ್ ಆಗಿರಬಾರ್ದು, ರಿಯಾಲಿಟಿನೂ ಹೇಳಬೇಕು. ವಾಟರೆಲ್ಲ ಸ್ಪ್ರೇ ಮಾಡ್ಕೊಂಡ್ಮೇಲೆ ಫಸ್ಟ್ ಪಾರ್ಟಿಷನ್ ಏನು ಮಾಡಬೇಕು ಅಂದರೆ, ಇಲ್ಲಿ ಕಿವಿ ಇದೆಲ್ಲ, ಎಲ್ರಿಗೂ ಇರುತ್ತೆ ಗೊತ್ತು ಕಿವಿ, ನನ್ನ ಅವಶ್ಯಕತೆ ಇದಲ್ಲ. ಐ ಆಮ್ ಜಸ್ಟ್ ಕಿಡಿಂಗ್. ಇಲ್ಲಿ ಕಿವಿ ಇದೆಲ್ಲ, ಇಲ್ಲಿಂದ ಹಿಂಗೆ ತಗೋಬೇಕು. ಜಸ್ಟ್ ಇಮ್ಯಾಜಿನ್ ಯು ಆರ್ ಡೂಯಿಂಗ್ ಆನ್ ಹಾಫ್ ಪೋನಿಟೇಲ್. ಇಲ್ಲಿ ಅದು ಮತ್ತೆ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಈಗ ಇದೇನಕ್ಕೆ ಮಾಡ್ಕೊಂಡೆ ಅಂದರೆ, ಫಸ್ಟ್ ಸ್ಟೆಪ್ಪು ನಿಮ್ಮ ಲೆಂತ್ನ ಡಿಟರ್ಮೈನ್ ಮಾಡ್ಕೊಳಕ್ಕೆ. ನಿಮ್ಗೆ ಎಷ್ಟು ಬೇಕು ಹೇರ್ ಕಟ್ ಲೆಂತ್ ಅಂತ ಡಿಟರ್ಮೈನ್ ಮಾಡ್ಕೊಳೋದಕ್ಕೆ ನಾನು ಈ ಥರ ಪಾರ್ಟಿಷನ್ ಮಾಡ್ಕೊಂಡಿರೋದು. ಯಾವ ಥರ ನೋಡಿ, ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇರೋ ಕೂದಲನ್ನ ಮತ್ತೆ 2 ಹಂಗೆ ಡಿವೈಡ್ ಮಾಡಿ ಮುಂದಕ್ಕೆ ಹಾಕೊಳ್ಳಿ. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಸ್ಪ್ರೇ ದ ವಾಟರ್. ನಾನು ವಾಟರ್ ಏನಕ್ಕೆ ಸ್ಪ್ರೇ ಮಾಡ್ತಿದ್ದೀನಿ ಅಂದರೆ, ನೀವು ಇದು ಈ ಸ್ಟೆಪ್ ಇಷ್ಟ ಇಲ್ಲ ಅಂದರೆ ಕೂದಲನ್ನ ನಿಮ್ಗೆ ಗೊತ್ತಾಗಲ್ಲ ಎಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಲ್ಲ ನಾನು ಎಷ್ಟು ಕೂದಲು ಕಟ್ ಮಾಡ್ಕೊತೀನಿ. ಆಮೇಲೆ ಡ್ರೈ ಆದಮೇಲೆ ಒಂಥರ ಕಾಣುತ್ತೆ, ಕಮ್ಮಿ ಕಾಣುತ್ತೆ ಅಂತಂದರೆ ಡ್ರೈಯಲ್ಲೇ ಮಾಡ್ಬೋದು ಹೇರ್ ಕಟ್ನ. ಬಟ್ ಮೇಕ್ ಶೋರ್ ಇಟ್ ಈಸ್ ಸ್ಟ್ರೈಟ್ ಆ್ಯಂಡ್ ಇಷ್ಟಿದೆ. ಆಲ್ಮೋಸ್ಟ್ ಒಂದಿಷ್ಟು ತೆಗಿತೀನಿ ಅಷ್ಟೇ, ಜಾಸ್ತಿ ತೆಗಿಯಲ್ಲ, ಒಂದಿಷ್ಟೇ. ಅದರಲ್ಲಿ 2 ಪಾರ್ಟಿಷನ್ ಮಾಡಿ ಈ ಕೂದಲಲ್ಲಿ ಜಾಸ್ತಿ. ಇದು ಒಂದು ಇದು ಈ ಕೂದಲು ಇರುತ್ತಲ್ಲ ಹಿಂದ್ಗಡೆ ಇರೋದು, ಇದನ್ನು ಹಿಂದಕ್ಕೆ ಹಾಕೋಣ. ಹಿಂದ್ಗಡೆ ಇರುತ್ತಲ್ಲ ಕೂದಲು, ಅದನ್ನು ತೊಗೊಂಡು ಈಗ ಮುಂಚೆನೇ ಎಷ್ಟು ಬೇಕು ಅಂತ ನೀವು ಹಿಂದ್ಗಡೆ ಕೂದಲು ತೊಗೊಂಡು ಕಟ್ ಮಾಡಿಕೊಂಡ್ರೆ ಲೆಂತ್ ಅಷ್ಟೇ ಇರುತ್ತೆ, ಏನೂ ಹೆಚ್ಚು ಕಮ್ಮಿ ಆಗಲ್ಲ. ಆ್ಯಂಡ್ ಇದು ಯಾವ ಆ್ಯಂಗಲಿಗೆ ಬರಬೇಕಂದ್ರೆ, ನಿಮ್ಮ ಚಿನ್ ಇದೆಲ್ಲ, ಚಿನ್ನ ಆ್ಯಂಗಲಿಗೆ ಹಿಂಗೆ ಬರಬೇಕು. ಸೇಮ್ ಆ್ಯಸ್ ಇವು ಚಿನ್ನ ಆ್ಯಂಗಲ್. ಈ ಮೇಲೂ ಅಲ್ಲ ಕೆಳಗಡೆನೂ ಅಲ್ಲ, ಆಯಿತಾ? ನೀಟಾಗಿ ಕೂಮ್ ಮಾಡಿಕೊಂಡು. ಭಯ ಆಗ್ತಿದೆ ಇವಾಗ. ಧೈರ್ಯ ಅನ್ನೋದು
ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲಿ ಬಂದಿದೆ ಸರ್. ಎವ್ರಿ ಟೈಮ್ ನೀವು ಕಟ್ ಮಾಡ್ತಿದ್ರೆ ಕೂದಲನ್ನ ಅಂದರೆ ಸ್ವಲ್ಪ ಸ್ವಲ್ಪ ಮಾಡಿ, ನೀವು ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು. ಹೌದಾ, ನೀವು ಜಾಸ್ತಿ ಮಾಡಿಬಿಟ್ರೆ ನಿಮ್ಗೆ ಆಪ್ಷನ್ನೇ ಇರಲ್ಲ ಸರಿ ಮಾಡ್ಕೊಳಕ್ಕೆ. ಸಿ ಐ ಆಮ್ ಲುಕಿಂಗ್ ಸ್ಟ್ರೈಟ್. ಇಷ್ಟು ಕಟ್ ಮಾಡೋಣ ಸರ್, ಸ್ಟ್ರೈಟ್ ಕಟ್. ಇಲ್ಲಾಂದ್ರೆ ನಿಮ್ಗೆ ಇಟ್ಕೊಂಡು ಹಿಂಗಾರು ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೆ ಜಸ್ಟ್ ಸ್ಟ್ರೈಟ್ ಇರಬೇಕಷ್ಟೆ. ನಾನು ಇಲ್ಲಿ ಕೆಳಗಡೆ ಪೇಪರ್ ಹಾಸ್ಕೊಂಡಿದ್ದೀನಿ, ನೀವು ಆ ಥರ ಏನಾರ ಮಾಡಿ. ಇಲ್ಲಾಂದರೆ ನಿಮ್ಮ ಅಮ್ಮನ ಹತ್ರ ಉಗಿಸ್ಬೇಡಿ ನನಗೆ. ಅಮ್ಮ ಅವಳು ಹೇಳಿದ್ಲು ನಾನು ಹಿಂಗೆ ಕಟ್ ಮಾಡಿಕೊಂಡೆ ಅಂತ ಅಂದು ನಿಮ್ಮ ಅಮ್ಮನ ಹತ್ರ ಉಗಿಸ್ಬೇಡಿ. ಹಿಂಗೆ ಕಟ್ ಆದಮೇಲೆ ಇನ್ನೊಂದು ಹ್ಯಾಕ್ ಏನಂದರೆ ಪಾಯಿಂಟ್ ಕಟ್. ಇದನ್ನು ಪಾಯಿಂಟ್ ಕಟ್ ಅಂತಾರೆ. ಏನಕ್ಕೆ ಅಂದರೆ ಶಾರ್ಪ್ ಎಡ್ಜಸ್ ಇರಬಾರ್ದು, ಚೆನ್ನಾಗಿ ಕಾಣೋದು ಇಲ್ಲ. ಆಮೇಲೆ ಕೂದಲು ಬಿಟ್ಟಾಗ ನಿಮ್ಗೆ ಚುಚ್ಚುತ್ತಿದ್ದು ಈ ಥರ, ಜಸ್ಟ್ ಈ ಥರ ತುತ್ತದಿಗೆ ಹಿಂಗೆ ಕಟ್ ಮಾಡಿ ಅಷ್ಟೇ. ನೋಡಿ, ಹೇರ್ ಲೆಂತ್ ಏನು ಜಾಸ್ತಿ ಹೋಗಿಲ್ಲ, ಇಷ್ಟೇ. ಹೇರ್ ಲೆಂತ್ ಏನು ಜಾಸ್ತಿ ಏನು ಹೋಗಿಲ್ಲ, ಇಷ್ಟೇ. ಓಕೆ, ಇದು ಈಗ ನಮಗೆ ಗೈಡಾಗಿ ವರ್ಕ್ ಮಾಡುತ್ತೆ. ಫಸ್ಟ್ ನಾವೇನು ಕಟ್ ಮಾಡ್ಕೊತೀವಿ ಅದು ಗೈಡಾಗಿ. ನೆಕ್ಸ್ಟ್ ಕೂಮ್ ಮಾಡಿಕೊಂಡು ಇದ್ರ ಜೊತೆಗೆ ಅಂದರೆ ಇನ್ನೊಂದು ಪಾರ್ಟ್ ಉಳಿದಿತ್ತಲ್ಲ ಈ ಕಡೆನೇ ಕೂಮ್ ಮಾಡಿ ಇದನ್ನು ಕಟ್ ಮಾಡೋಣ. ಈಗ ಇನ್ಮೇಲೆ ಏನೇ ಮಾಡಿದ್ರು ನೀವು ಆ ಗೈಡ್ ಇಟ್ಕೊಂಡೇ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣ್ತಿದ್ದೇನಾ, ಇದೇ ಗೈಡ್. ಇದೆಲ್ಲ ಚೋಟು. ಪಾಯಿಂಟ್ ಕಟ್. ಐ ಆಮ್ ಸ್ಟ್ರಗಲಿಂಗ್ ಟೂ ಮಚ್ ನಿಮಗೆ ತೋರಿಸೋದಕ್ಕೆ. ಇದನ್ನು ಹಿಂದೆ ಹೋಗೋದು ಮುಂದೆ ಬರೋದು, ಒಂದ್ಸತಿ ಕರೆಕ್ಟ್ ಇದೆಲ್ಲ ವೆರಿಫೈ ಮಾಡೋದಕ್ಕೆ. ಮತ್ತೆ ನಮ್ಮದು ಸಿ ಕರೆಕ್ಟ್ ಇದೆ. ಸಿ ಆಲ್ರೆಡಿ ಹಿಂಗೆ ಕೂತಿದೆ ನೋಡಿ, ಹಿಂಗಡೆ ಬಿಟ್ಟರೆ ಇವು ಆಗ್ತಿದೆ. ಸೇಮ್ ಲೈಕ್ ದಿಸ್ ಈ ಕಡೆನೂ ಮಾಡ್ಕೊಳ್ಳೋಣ. ಈ ಕಡೆ ಮಾಡ್ಕೊಳಕ್ಕಿಂತ ಮುಂಚೆ ನಮಗೆ ಗೈಡ್ ಬೇಕಲ್ವ. ಸೊ ಇಲ್ಲಿಂದ ಚೂರು ಒಂದು ಸ್ಟ್ಯಾಂಡ್ ಹುಲ್ಲು ತೊಗೊಂಡು ಆ್ಯಡ್ ಮಾಡ್ಕೊತೀನಿ ಅದನ್ನು ಫಾರ್ ದ ಗೈಡ್. ನೆಕ್ಸ್ಟ್ ಸೇಮ್ ಸ್ಟೆಪ್. ನೋಡಿ, ಸೇಮ್ ಇದೆನಾ? ಸೇಮ್ ಇದೆ. ಗೈಡ್ ಕೆಲಸ ಮುಗಿದ್ಮೇಲೆ ಏನು ಮಾಡಬೇಕು, ಗೈಡ್ನ ಮನೆಗೆ ವಾಪಸ್ ಕಳಿಸ್ಬೇಕು. ನೋಡಿ, ಹಿಂಗೆ ಚೆಕ್ ಮಾಡ್ಕೋಬೋದು ಈಕ್ವಲ್ ಇದೆ ಅಂತ. ಇವಾಗ ಲೆಂತ್ ಫ್ಯಾಕ್ಟರ್ ಮುಗೀತು, ಹಿಂದಕ್ಕೆ ಆಗ್ತದೆ. ಈ ಏರಿಯಾನ ಬರೋಣ. ಇವಾಗ ಕ್ರೌನ್ ಏರಿಯಾಗೆ ಬರೋಣ. ಕ್ರೌನ್ ಏರಿಯಾದಲ್ಲಿ ನಾವು ಲೇಯರ್ಸ್ ಮಾಡೋಣ. ಹಿಂದ್ಗಡೆ ಲೆಂತ್ ಆಯ್ತು, ಇವಾಗ ಕ್ರೌನ್ ಏರಿಯಾ. ಇಲ್ಲಿ ಬಂದ್ವಿ ಅಂದರೆ ನಿಮಗೆ ಕ್ರೌನ್ ಏರಿಯಾ ಹೆಂಗೆ ಗೊತ್ತಾಗಲ್ಲ ನಿಮಗೆ ಅಂತಂದರೆ, ನೀವು ಹೈಯೆಸ್ಟ್ ಪೋನಿಟೇಲ್ ಹಾಕಿದಾಗ ಎಲ್ಲಿ ಇರುತ್ತೆ ಪಾಯಿಂಟ್, ಅದೇ ಕ್ರೌನ್ ಏರಿಯಾ. ಅಲ್ಲಿಂದ ಕಿವಿ ಮೇಲೆ, ಇಲ್ಲಿ ಈ ಪಾಯಿಂಟಲ್ಲಿ ಕಿವಿ ಹಿಂದೆನೂ ಅಲ್ಲ ಕಿವಿ ಮುಂದೆನೂ ಇಲ್ಲ, ಕಿವಿ ಮೇಲೆ. ನೋಡಿ, ಸಿಂಪಲ್. ಟೇಕ್ ಯುವರ್ ಓನ್ ಟೈಮ್. 2000 years later. ಈ ಥರ ಕರೆಕ್ಟ್ ಬಂದಿದೆ ಕ್ರೌನ್ ಏರಿಯಾ ಅಂದಾಗ ಜಲ್ದಿ ತಗೋದು ಹಿಂದ್ಗಡೆ ಸ್ಕಿಪ್ ಹಾಕೊಂಡ್ಬಿಡಿ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ನೀವು ತಗೋಬೇಕು. ಜಸ್ಟ್ ಮುಂದೆ ಇಟ್ಕೊಂಡು ಇವೆರಡು ಹಿಂದ್ಗಡೆ ಕ್ಲಿಪ್ ಹಾಕೊಂಡ್ಬಿಡೋಣ. ನಮ್ಗೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? ನೆಕ್ಸ್ಟ್ ಇದು ಇರುತ್ತಲ್ಲ, ಇದು ನಿಮ್ಮ ಹೈಯೆಸ್ಟ್ ಪಾಯಿಂಟಿಗೆ ತಗೊಂಡೋಗ್ಬೇಕು. ತಗೊಂಡೋಗಿ ಮುಂದೆ ತಗೊಂಡ್ಬಂದು ಸ್ಟ್ರೈಟ್ ಕಟ್ ಮಾಡ್ಬೇಕು. ನಾನು ತೋರಿಸಿ ಫುಲ್ ಹಿಂಗೆ ತಗೊಂಡೋಗಿ. ನನಗೆ ಇವತ್ತು ನಾನು ಗಿಡ್ಡಿ ಇದ್ದೀನಿ ಅನಿಸ್ತಿದೆ, ಯಾಕಂದರೆ ನನ್ನ ಕೂದಲು ನನಗೆ ಸಿಗ್ತಾ ಇಲ್ಲ. ಹಿಂಗೆ ಮುಂದೆ ತಗೊಂಡ್ಬಂದು ಸ್ಟ್ರೈಟ್ ಕಟ್. ಇಷ್ಟು ಮಾಡ್ತೀವಿ. It's already forming layers. You can see that. ನೋಡಿ,
ಥರ ಕೂರುತ್ತೆ. ಇದು ಮುಗೀತು. ಇವಾಗ ರೈಟ್ ಸೈಡಿಗೆ ಇದನ್ನ ಗೈಡ್ ಆಗಿ ಯೂಸ್ ಮಾಡ್ತಾ ಇದೀವಿ ಟು ಕಟ್ ದ ಲೇಯರ್ಸ್. ನನ್ನ ಕೂದಲಿನ ಅಂತ ತಿಕ್ಕಿಲ್ಲ, ಅದಕ್ಕೆ ನಾನು 2 ಪಾರ್ಟಿಷನ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ 3 ಪಾರ್ಟಿಷನ್ ಮಾಡ್ಕೋಬೋದು, 1 2 3 ಅಂತ. ನನಗೆ 2 ಪಾರ್ಟಿಷನ್ ಇಸ್ ಎನಫ್. ನೋಡಿ, ಸ್ಟ್ರೈಟ್ ಆ್ಯಂಡ್ ಟೇಕಿಂಗ್ ಇಟ್ ಆನ್ ಸ್ಟ್ರೈಟ್. ಹಿಂಗೆ ತೊಗೊಂಬಂದು ಇಲ್ಲಿ ಕಾಣ್ತಿದೆ ನೋಡಿ ನಮಗೆ ಗೈಡ್ಲೈನ್, ಅಷ್ಟು ಕಟ್ ಮಾಡಬೇಕು. ಗೈಡ್ಲೈನ್ ಕಟ್ ಮಾಡಿ ದೆನ್ ಪಾಯಿಂಟ್ ಕಟ್. ಏನಿದೆ ಹಿಂಗೆ ಬಂದಿದೆ ನನ್ನ ಕೂದಲು? ಹಾಂ, ರಿಂಗ ರೋಸಸ್ ಆಗಿದೆ. ನಾನು ಕಟ್ ಮಾಡ್ಬೇಕಾದ್ರೆ ಮಾತಾಡ್ತಾನೆ ಇಲ್ಲ, ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಸಾರಿ ಇಫ್ ದಿಸ್ ಬಾರೋ ಅಪರೂಪದ ಮುಳ್ಳಂದಿ. ಸಾರಿ ಇಫ್ ದಿಸ್ ಲಾಗ್ ಇಸ್ ಬೋರಿಂಗ್, ಬಟ್ ಐ ಆಮ್ ಟ್ರೈಂಗ್ ಟು ಟಾಕ್. ಆಗ್ತಾ ಇಲ್ಲ. ಎಸ್, ಇದು ಸೇಮ್ ಸ್ಟ್ರೈಟ್ ಹೋಗಿ ಬನ್ನಿ. ನೋಡಿ ಇಲ್ಲಿ ಗೈಡ್ಲೈನ್ ಕಾಣ್ತಿದೆಯಲ್ಲ, ಆ ಥರ ಕಟ್ ಮಾಡಿ. One, two, three, ಟಟಡ. ಎಷ್ಟು ಚೆನ್ನಾಗಿ ಬಂದಿದೆ, ಹೌದಾ? ಈ ಟೆಕ್ನಿಕ್ಕು ಹಿಂಗೆ ಮೇಲೆ ತೊಗೊಂಡೋಗಿ ಹಿಂಗೆ ಕಟ್ಕೊಳ್ಬೇಕು ಅಂದರೆ ನಮ್ಮ ತಲೆ ಗುಂಡುಗಿದೆ ಅಲ್ಲ, ನನ್ನ ತಲೆ ಅಂತಲ್ಲ, ಎಲ್ಲರೂ ತಲೆ ಗುಂಡುಗೆ ಇರುತ್ತೆ. ಈ ಥರ ತೊಗೊಂಡೋಗಿ ಈ ಥರ ಸ್ಟ್ರೈಟ್ ಕಟ್ ಮಾಡಿಬಿಟ್ರೆ ಸೊ ನ್ಯಾಚುರಲ್ ಆಗಿ ಲೇಯರ್ಸ್ ಫಾರ್ಮ್ ಆಗುತ್ತೆ ಈ ಥರ ಗುಂಡುಗಿರೋದ್ರಿಂದ. ನೋಡಿ, ದೇವರೇ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಈ ಥರ ಎಲ್ಲ ಸೃಷ್ಟಿ ಮಾಡಿಬಿಟ್ಟು. ಮುಗೀತಾ? ಈ ಥರ ಈ ಕಡೆ ಮಾಡ್ಕೊಳ್ಳೋಣ ಈಗ. ಮೋಸ್ಟ್ಲಿ ಕರೆಕ್ಟಾಗಿ ಇದೆ. ಗೈಡ್ಲೈನ್ ಬೇಕು, ಅದಕ್ಕೆ ಇಲ್ಲಿ ಟಾಪ್ ಆಫ್ ದ ಕ್ರೌನ್ ಒಂದೆರಡು ಸ್ಟ್ಯಾಂಡನ್ನ ಗೈಡ್ಲೈನ್ ಆಗಿ ಹಿಂದೆ ಬಿಟ್ಕೊಳ್ಳೋಣ. ನೋಡಿಲ್ಲ, ಒಂದೆರಡು ಸ್ಟ್ಯಾಂಡ್ನ ಹಿಂದೆ ಹಾಕೊಳ್ಳೋಣ. ಇದೇನಿದೆ ಇದನ್ನು ಕಟ್ಕೊಳ್ಳೋಣ. ಪಾರ್ಟಿಷನ್ ಆದಮೇಲೆ ಫಸ್ಟು ಈ ಕೂದಲು ತೊಗೊಳ್ಳೋಣ. ಈ ಪಾರ್ಟಿಷನಲ್ಲಿ ಮತ್ತೆ 2 ಪಾರ್ಟಿಷನ್, ಇದೊಂದು ಇದೊಂದು ಅಂತ. ಇದನ್ನು ತಗೊಳ್ಳೋಣ. ನಮ್ಮ ಗೈಡ್ಲೈನ್ ನೋಡಿದೆ ಪಾಪ, ನಮ್ಗಂತಾನೆ ಹೆಲ್ಪ್ ಮಾಡೋಕ್ಕಂತ ಹುಟ್ಟಿರೋ ಪ್ರಾಣ ಅದು. ಎಲ್ಲಿದೆ ನಮ್ಮ ಗೈಡ್ಲೈನ್? ಹಾಂ, ಇಲ್ಲಿದೆ ನೋಡಿ ನಮ್ಮ ಗೈಡ್ಲೈನ್. ನೋಡಿ, ಯಾವ್ದಾರ ಒಂದು ಗೈಡ್ಲೈನ್ ನಾವು ಇಟ್ಕೊಂಡ್ರೆ ಪಟ 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 ಕಟ್ ಮಾಡ್ಕೊಂತ ಹೋಗ್ಬೋದು. ಸೇಮ್ ಇದೇ ಥರ ಆಲ್ಮೋಸ್ಟ್ ಸೇಮ್ ಇದೆ, ಇನ್ನೇನು ಕಟ್ ಮಾಡೋದೇನಿಲ್ಲ. ಈ ಕಡೆ ರಿಪೀಟ್ ಮಾಡೋಣ.
ಈ ಥರ ಕ್ರೌನ್ ಏರಿಯಾ ಬಿಚ್ಚಿದ ಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನು ವಾಲ್ಯೂಮ್ ಬೇಕು ಅಂದರೆ ಇಲ್ಲಿ ಜಸ್ಟ್ ಒಂದು ಸರ್ಕಲ್ ತೊಗೋಬೇಕು, ಇಷ್ಟು ಬಿಡಬೇಕು. ಒಂದು ಸರ್ಕಲ್ ತೊಗೊಂಡು ಕ್ರೌನ್ ಏರಿಯಾದಲ್ಲಿ ವಾಲ್ಯೂಮ್ ಬೇಕಂದ್ರೆ ತಗೊಂಡು ಇಲ್ಲಿ ಇಟ್ಕೋಬೇಡಿ, ಫುಲ್ ಇಲ್ಲಿ ಇಟ್ಕೊಳ್ಳಿ. ಹಿಂಗೆ ಸ್ಟ್ರೈಟಾಗಿ ಕಟ್ ಮಾಡೋದ್ರಿಂದ ಕರೆಕ್ಟಾಗಿ ಕೂರುತ್ತೆ. ಹಿಂಗೆ ವಾಲ್ಯೂಮ್ ಆಗಿ ಆಯಿತಾ. ಈ ಕಡೆನೂ ಅದೇ ರಿಪೀಟ್ ಮಾಡೋಣ. ಏನಾದರೂ ಮುಂದೆ ಬ್ಯಾಂಗ್ಸ್ ಬೇಕಿದ್ರೆ ಲೈಕ್ ಒಂದು ಕರ್ಟನ್ ಬ್ಯಾಂಗ್ಸ್ ಆ ಥರ ನೀವು ಮಾಡ್ಕೋಬೋದು. ನನಗೆ ಸಾಕು. ಈಗ ನೋಡ್ತೀನಿ ಇಲ್ಲಿ ಈ ಥರ ಸಣ್ಣ ಯು ಶೇಪ್ ತೊಗೊಳ್ಳಿ. URV ನಿಮ್ಗೆ ಬಿಟ್ಟಿದ್ದು ಇಷ್ಟು ಕಟ್ ಮಾಡ್ಕೊಂಬಿಡ್ಲ ತಗೊಂಡು ಸ್ಟ್ರೈಟ್ ತೊಗೊಂಡು ಕಟ್ ಮಾಡಿ. ಈ ಥರ ಬರುತ್ತೆ. ಸಣ್ಣದೊಂದು ಸ್ಟ್ಯಾಂಡ್ ತಗೊಂಡು ಎಲ್ಲಿಗೆ ಬೇಕು ಲಿಪ್ಸ್ ಹತ್ರ ಮಾಡ್ತೀನಿ ನಾನು. ಈ ಥರ ಒನ್ ಟೈಮ್ ಮಾಡಿ, ಈ ಥರ ಒನ್ ಟೈಮ್ ಮಾಡಿ. ಈ ಥರ ಮಾಡಿದರೆ ಏನಾಗುತ್ತೆ, ಸ್ವಲ್ಪ ವಾಲ್ಯೂಮ್ ಬರುತ್ತೆ. ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಟು ಬಿಟ್ಟಾಗ ಈ ಥರ ಬರೋದು. ಇಷ್ಟುದ್ದ ಕಟ್ಟಾಗುತ್ತೆ. ಕುದುರೆ ಓಡಿ ಬಂದಿತ್ತ. ಒಂದು ಸಣ್ಣ ಕಟ್ ಮಾಡ್ಕೊಳ್ಳೋಣ ಇಲ್ಲ. ಹಿಂಗೆ ಆಗೋದು. ಒಂದು ಹೇರ್ ಕಟ್ಟಲ್ಲಿ ಇರಬೇಕು, ಇಲ್ಲ ವಿಡಿಯೋ ಮಾಡೋದ್ರಲ್ಲಿ ಇರಬೇಕು. ಎರಡು ಮಿಕ್ಸ್ ಮಾಡಿದ್ರೆ ಹಿಂಗೆ ಆಗೋದು. ಲೆಟ್ಸ್ ಪ್ಯಾಚ್ ಅಪ್ ದಿಸ್ ವರ್ಕ್. ಕೂಲ್, ಯು ಕ್ಯಾನ್ ಫಿಕ್ಸ್ ಇಟ್. ನನ್ನ ತಲೆಯಲ್ಲಿ ಇದನ್ನು ಫಿಕ್ಸ್. ನಾಟ್ ಬ್ಯಾಡ್, ಇಟ್ಸ್ ಲುಕಿಂಗ್ ಗುಡ್. ಫೈನಲ್ ಹೇರ್ ಕಟ್ ಮುಗೀತು. ಹಿಂದೆ ಹೆಂಗೆ ಕಾಣ್ತದೆ ಅಂತ ತೋರಿಸ್ತೀನಿ. ನಿಮಗೆ ಈ ಹೇರ್ ಕಟ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟೊಂದು ಜನ ನೋಡ್ತೀರಾ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬ್ ಯಾರೂ ಆಗಲ್ಲ. ಸೊ ಸಬ್ಸ್ಕ್ರೈಬ್ ಆಗಿ ನಮ್ಮಂಥ ಸಣ್ಣ ಪುಟ್ಟ ಮಕ್ಕಳನ್ನ ಬೆಳೆಸಿ, ಆಯಿತಾ. ಓಕೆ, ಸೆಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ.